ಬೆಂಕಿಯ ಮಡಿಲಲ್ಲಿ. ಬುಡಿ ಯಜಮಾನ್ರೆ, ಯಾರಾದ್ರೂ ನೋಡ್ತಾರೆ. ಬುಡಿ ಯಜಮಾನ್ರೆ. ಕಡೆಗೂ ನನ್ನ ಕೈಗೆ ಒಂಟಿಯಾಗಿ ಸಿಗೋಕೆ ಇಷ್ಟು ದಿನ ತಗೊಂಡೆ ಅಲ್ಲ. ಎದ್ರಕೊಂಡ್ಬಿಟ್ಟು ಮನೆ ಹಾಳು. ಈ ಸಮಯಕ್ಕೋಸ್ಕರ ಎಷ್ಟು ದಿನದಿಂದ ಪ್ರಯತ್ನ ಪಟ್ಟು ಇದನ್ನು ಕುದುರಿಸಿದ್ದೆ. ಕೊನೆಗೂ ಮಧ್ಯದಲ್ಲಿ ಬಂದು ಹಾಳು ಮಾಡಿಬಿಟ್ಟು ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದಿಲ್ಲ. ಯಾಕೆ ಅಳ್ತಿದ್ಯಾ ಮಲ್ಲಿ? ಏನಾಯ್ತು? ಏನಿದು ಚಿಕ್ಕ ಯಜಮಾನ್ರೆ? ಏನಿದು ಇಂಥ ಅಪಾಯದ ವಸ್ತು ನಿಮ್ಮ ಹತ್ರ ಹೇಗ್ ಬಂತು? ಎಲ್ಲಿಗೆ ಹೇಗ್ ಬಂತು? ಅದು ನಿಮ್ಮ ಹತ್ರ ಹೇಗ್ ಬಂತು? ಯಾಕೆ ಕೊಡಿದೀರ ಇದನ್ನ? ನೀವು ನನ್ನ ಹತ್ರ ಇನ್ನೂ ಮುಚ್ಚಿಡ್ತಿದ್ದೀರಾ? ಈ ಕಡೆ ಸುಮ್ಮನೆ ಇದ್ರೆ ಈ ಜನ ಬದುಕೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಹೆದರ್ಸೋಣ ಅಂತ ಅದನ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ನೀವು ನಿಜ ಹೇಳ್ತಿದ್ದೀರ ತಾನೆ? ಇದರಿಂದ ನಿಮ್ಗೇನೋ ಅಪಾಯ ಇದೆ. ಚಿಕ್ಕ ಯಜಮಾನ್ರೆ, ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರ. ನಿಜ ಏನು ಅಂತ ಹೇಳಿ. ನಮ್ಮಲ್ಲಿ ಏನಿಲ್ಲ. ಆ ವಸ್ತು ನೀವೇ ಕಿರ್ಕೊಂಡಿದ್ದೀರ. ಹೇಳಿ ಚಿಕ್ಕ ಯಜಮಾನ್ರೆ. ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಮಲ್ಲಿ, ನನ್ ಜೀವಕ್ಕೆ ಏನೂ ಅಪಾಯ ಇಲ್ಲ. ಅಪಾಯ ಇರೋದು ನಿನ್ ಜೀವಕ್ಕೆ. ನಿನ್ ರಕ್ಷಣೆಗೋಸ್ಕರ ಇಟ್ಕೊಂಡಿದ್ದೀನಿ ಅಷ್ಟೇ. ಚಿಕ್ಕ ಯಜಮಾನ್ರೆ, ನನಗೋಸ್ಕರ ಏನಾಯ್ತು?